ಎಲ್ರಿಗೂ ನಮಸ್ಕಾರ. ನಾನಿವತ್ತು ಚಿಕನ್ ಕೈಮಾ ಉಂಡೆ ಸಾರು ಮಾಡಬೇಕು ಅಂತ ಚಿಕನ್ ಒಂದು ಅರ್ಧ ಕೆಜಿ ತೊಗೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಕಾಯಿ, ಗಸಗಸೆ, ಆಮೇಲೆ ಚಕ್ಕೆ, ಲವಂಗ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಇದು ಕೊತ್ತಂಬರಿ, ಟೊಮೊಟೊ ತೊಗೊಂಡಿದ್ದೀನಿ. ಇವಾಗ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಆ ಮಸಾಲೆ ಏನು ಫ್ರೈ ಮಾಡ್ಕೊಳ್ಳಲ್ಲ, ಹಸಿಮೆಣ್ಸಿನ್ಕಾಯಿ ಮಾತ್ರ ಫ್ರೈ ಮಾಡ್ಕೊತೀನಿ. ಮಸಾಲೆ ಹಸಿದೆ ನಾನು ಹಾಕ್ಕೊತೀನಿ. ಇವಾಗ ಮೆಣ್ಸಿನ್ಕಾಯಿ ಅಂದರೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಫಸ್ಟು ಒಂಚೂರು ಎಣ್ಣೆ ಹಾಕಿ ಹುರ್ಕೋಬೇಕು ಚೆನ್ನಾಗಿ, ಯಾಕೆಂದರೆ ಗ್ಯಾಸ್ಟ್ರಿಕ್ ಆಗೋಲ್ಲ ಅಂತ ಅಷ್ಟೇ. ಅಕಸ್ಮಾತ್ ನಿಮಗೆ ಹಸಿಮೆಣ್ಸಿನ್ಕಾಯಿ ಇಲ್ಲ, ನಾವು ತಿನ್ನೋದಿಲ್ಲ, ನಮಗೆ ಬೇಡ ಇಷ್ಟ ಇಲ್ಲ ಅಂದ್ರೆ ಒಣಮೆಣ್ಸಿನ್ಕಾಯಿ ನೀವು ಯೂಸ್ ಮಾಡ್ಕೋಬೋದು. ಇದೊಂಥರ ಟೇಸ್ಟು ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ. ಇವಾಗ ನಾನು ಅಷ್ಟೇ ಹಸಿಮೆಣ್ಸಿನ್ಕಾಯಿ ಒಂದೇ ಹುರ್ಕೊಳ್ಳೋದು. ಇವಾಗ ಮಿಕ್ಸಿ ಜಾರ್ಗೆ ಇದು ಈರುಳ್ಳಿ, ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಮತ್ತು ಗೋಡಂಬಿ, ಚಕ್ಕೆ, ಲವಂಗ. ಚಕ್ಕೆ ಒಂದು ಸ್ವಲ್ಪ 1-2-3 ಪೀಸ್ ಹಾಕ್ಕೊಂಡಿದ್ದೀನಿ, ಲವಂಗನೂ ಅಷ್ಟೇ ಒಂದು 4-5 ಹಾಕ್ಕೊಂಡಿದ್ದೀನಿ ಅಷ್ಟೇ. ಮತ್ತು ಕಾಯಿ ನಿಮಗೆ ಸಾರು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಹಾಕಿ, ನಾನು ಅರ್ಧ ಕೆಜಿ ಇದಕ್ಕೆ ಒಂದು ಹೋಳಿಗಿಂತ ಚಿಕ್ಕದು ಹಾಕಿದ್ದೀನಿ. ಆಮೇಲೆ ಗಸಗಸೆ 1 ಸ್ಪೂನಷ್ಟು ಹಾಕಿದ್ದೀನಿ. ಆಮೇಲೆ ಟೊಮೊಟೊ 1 ಹಾಕಿದ್ದೀನಿ. ಆಮೇಲೆ ಕೊತ್ತಂಬರಿ ಹಾಕಿದ್ದೀನಿ. ಇದನ್ನು ಫಸ್ಟು ರುಬ್ಕೊಬರೋಣ. ಆಮೇಲೆ ಹಸಿಮೆಣ್ಸಿನ್ಕಾಯಿ ಏನು ಹುರ್ಕೊಂಡಿದ್ವಲ್ಲ ಅದು ಅರ್ಧ ಮಡಗಿದ್ದೀನಿ, ಇನ್ನು ಅರ್ಧ ಹಾಕಿದ್ದೀನಿ. ಅರ್ಧ ಏನಕ್ಕಪ್ಪ ಅಂದರೆ ನಾವು ಉಂಡೆ ಮಾಡ್ತೀವಲ್ಲ ಕೈಮಾ ಉಂಡೆ, ಅದಕ್ಕೆ ಹಾಕೋಕ್ಕೆ. ಇವಾಗ ಅರ್ಧ ಮಡಗಿದ್ದೀನಿ, ಇನ್ನೊಂದು ಅರ್ಧ ಹಾಕಿದ್ದೀನಲ್ಲ ನೋಡಿ. ಇದಕ್ಕೆ ಧನಿಯಾ ಪುಡಿ ಆ್ಯಡ್ ಮಾಡೋಣ. ಒಂದು 2 ಸ್ಪೂನು ಇಲ್ಲ 3 ಸ್ಪೂನ್ ಹಾಕ್ತಿದ್ದೀನಿ ಅಷ್ಟೇ. ತುಂಬ ಧನಿಯಾ ಪುಡಿ ಹಾಕೊಂಡು ಸಾರು ತುಂಬ ಗಟ್ಟಿ ಬಂದ್ಬಿಡುತ್ತೆ, ಚೆನ್ನಾಗಿಲ್ಲ ಅಂತ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡೆ ರುಬ್ಬೋಣ. ನೋಡಿ ಇದಾಗಿದೆ. ಎಷ್ಟು ನೈಸಿಗೆ ರುಬ್ತಿರೋ ಅಷ್ಟು ಸಾರು ಟೇಸ್ಟ್ ಬರುತ್ತೆ, ಸಾರು ಚೆನ್ನಾಗಾಗುತ್ತೆ. ಇವಾಗ ಅದಾಗಿದ್ದಂಗೆ ಇವಾಗ ನಾನೊಂದು ಬಾಣಲೆ ಇಡ್ತೀನಿ. ಅದೇ ಬಾಣಲೆಗೆ ನಾನು ಮೆಣ್ಸಿನ್ಕಾಯಿ ಹುಡ್ಕೊಂಡಿದ್ದೀನಿ ಎಣ್ಣೆ ಹಾಕಿ, ಅದೇ ಬಾಣಲೆಗೆ ನಾನು ಮಸಾಲೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಮಸಾಲೆ ಎತ್ತಿಟ್ಕೊಂಡಿದ್ದೀನಿ ಜಾರಲ್ಲಿರೋದು. ಈ ಮಸಾಲೆನ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಆ ಥರ ಎಣ್ಣೆಲೆ ಫ್ರೈ ಮಾಡಿ, ಆಮೇಲೆ ಸ್ವಲ್ಪ ನೀರು ಹಾಕ್ತೀನಿ. ನೋಡಿ ಇದು ಕುದ್ದಾದ್ಮೇಲೆ ಸ್ವಲ್ಪ ನೀರು ಹಾಕೋಣ. ಜಾಸ್ತಿ ನೀರು ಬೇಡ, ಸ್ವಲ್ಪ ಹಾಕಬೇಕು, ಯಾಕಂದ್ರೆ ತಿರ್ಗಿ ನಾನು ಕೈಮಾ ಉಂಡೆಗೆ ನೀರು ಒಂದು ಸ್ವಲ್ಪ ಇದಾಗಿದ್ದಾಗ ಮಿಕ್ಸ್ ಆಗಿತ್ತು. ಇವಾಗ ನಾನೇನು ಒಂದು ಸ್ವಲ್ಪ ಮಸಾಲೆ ಎತ್ತಿಟ್ಕೊಂಡಿದ್ನಲ್ಲ ಅದಕ್ಕೆ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಮತ್ತು 1 ಟೊಮೊಟೊ, ಚಿಕ್ಕದ್ರಲ್ಲಿ 1 ಟೊಮೊಟೊ ಹಾಕಿ ರುಬ್ಕೊಂಡು ಪೇಸ್ಟ್ ಮಾಡ್ಕೊಬಂದಿದ್ದೀನಿ. ಅದ್ರ ಜೊತೆಗೆ ಇವಾಗ ನಾವು ಪೇಸ್ಟ್ ಮಾಡಿದ್ದೀವಲ್ಲ ಅದ್ರ ಜೊತೆಗೇ ನಾವು ಚಿಕನ್ ಪೀಸ್ ಏನು ಕಟ್ ಮಾಡ್ಕೊಂಡಿದ್ದೀವಲ್ಲ ಕೈಮಾಗೆ, ಅದನ್ನು ಇನ್ನೊಂದ್ಸಲ ಹಾಕಿ ಮಿಕ್ಸಿಲಿ 1-2 ಸಲ ಅದನ್ನು ರುಬ್ಬಬೇಕು. ನೋಡಿ ಈ ಥರ ಮಸಾಲೆ ಜೊತೆ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು, ಆಯಿತಾ. ಇನ್ನೊಂದು ಸ್ವಲ್ಪ ಇತ್ತು, ಇದೂ ಅದೇ ಥರ ರುಬ್ಬೋಣ. ಬಂದಾದಮೇಲೆ ಇವಾಗ ಫಸ್ಟ್ ರುಬ್ಬಿರೋದು ಇದನ್ನು ಎರಡೂ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಸಾಲೆ ಜೊತೆ ಎಲ್ಲ ಹೊಂದಬೇಕಲ್ಲ ಅದಕ್ಕೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದೊಂದು ಪೀಸ್ ಇತ್ತಲ್ಲ, 1-2-3 ಪೀಸು, ಅದು ಇದು ಕಟ್ ಮಾಡಿಸ್ಕೊಂಡಿದ್ದೆ. ಅದನ್ನು ಇವಾಗ ಅದ್ರ ಜೊತೆ ಮಸಾಲೆ ಕುದೀತಾ ಇತ್ತಲ್ಲ, ನಾನು ಅದ್ರ ಜೊತೆನೇ ಡೈರೆಕ್ಟಾಗಿ ಹಾಕಿದ್ದೀನಿ. ನಾನೇನು ಅದಕ್ಕೇನು ಒಗ್ಗರಣೆ ಏನೂ ಇದು ಮಾಡ್ತಿಲ್ಲ, ಚೆನ್ನಾಗಿರುತ್ತೆ, ಬೆಂದಿರುತ್ತೆ. ಇವಾಗ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಏಕೆಂದರೆ ಫಸ್ಟು ರುಬ್ಬಿದ್ದು ಒಂದು ಸ್ವಲ್ಪ ಮಸಾಲೆ ಜಾಸ್ತಿ ಇತ್ತು, ಲಾಸ್ಟ್ನೇ ಸಲ ರುಬ್ಬಿದಾಗ ಒಂದು ಸ್ವಲ್ಪ ಮಸಾಲೆ ಕಡಿಮೆ ಇತ್ತಲ್ಲ. ಇವಾಗ ಎರಡೂ ಚೆನ್ನಾಗಿ ಮಿಕ್ಸ್ ಆಗಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು, ಯಾಕೆಂದರೆ ನಾನು ಇದಕ್ಕೆ ಈರುಳ್ಳಿ ಏನೇನು ಹಾಕಿಲ್ಲ, ಯಾಕೆಂದ್ರೆ ರುಬ್ಬಕ್ಕೆ ಆಲ್ರೆಡಿ ಎಲ್ಲ ಹಾಕಿರೋದ್ರಿಂದ ಇದಕ್ಕೆ ನಾನು ಏನು ಹಾಕಿಲ್ಲ. ಆಮೇಲೆ ಕಡಲೆ ಹಾಕಿಲ್ಲ, ಮೊಟ್ಟೆ ಹಾಕಿಲ್ಲ, ಏನೂ ಹಾಕಿಲ್ಲ. ಅದಕ್ಕೆ ಉಪ್ಪು ಹಾಕಿ ಸ್ವಲ್ಪ ಬೇಯಿಸೋಕ್ಕಿಡೋಣ. ಇದು ಬೇಯ್ತೈತೆ, ಅದ್ರ ಪಾಡಿಗೆ ಅದು ಬೇಯ್ಕೊಳ್ಳಿ. ಇವಾಗ ನಾವು ಉಂಡೆನ ರೆಡಿ ಮಾಡ್ಕೊಂಡು, ಇವಾಗ ಸೋಡಾ, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಮೊಟ್ಟೆ ಏನಾದರೂ ಹಾಕ್ತಾರೆ, ನನ್ನ ಜೋಗ್ಲಿ ಏನೂ ಹಾಕಿಲ್ಲ. ಒಂದ್ಸಲ ಈ ಥರ ಟ್ರೈ ಮಾಡಿ. ಮಟನಲ್ಲೂ ಮಾಡ್ಕೊಳ್ಳಿ, ಚಿಕನ್ನಲ್ಲೂ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಅದನ್ನು ಟೇಸ್ಟ್ ನೋಡಿ, ಅಕಸ್ಮಾತ್ ಏನಾದ್ರು ಉಪ್ಪು ಖಾರ ಕಡಿಮೆ ಇತ್ತು ಅಂದರೆ ನಾವು ಉಪ್ಪು ಖಾರ ಮತ್ತೆ ನೀವು ಆ್ಯಡ್ ಮಾಡ್ಕೋಬೋದು. ಇವಾಗ ನಾನು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಖಾರ ಸಾಕು, ಯಾಕಂದರೆ ತಿರ್ಗಿ ಮತ್ತೆ ಸಾರಿಗೆಲ್ಲ ಹಾಕೋದ್ರಿಂದ ಖಾರ ಕರೆಕ್ಟಾಗಿ ಆಗುತ್ತೆ ಅಂತ ನಾನೇನು ಖಾರ ಇದು ಮಾಡಿಲ್ಲ. ಇವಾಗ ನಮಗೆ ಯಾವ್ಯಾವ ಇವಾಗ ಉಂಡೆ ದಪ್ಪ ಬೇಕಾ ಸಣ್ಣ ಬೇಕಾ ಆ ಸೈಜ್ ನೋಡಿ ಉಂಡೆ ಕಟ್ಕೊಳ್ರಿ. ನೋಡಿ ಈ ಥರ ನಾನು
ಸ್ವಲ್ಪ ಸುಮಾರಾಗಿ ಕಟ್ಕೊಂಡಿದ್ದೀನಿ. ಅಷ್ಟು ಸಣ್ಣನೂ ಇಲ್ಲ, ಅಷ್ಟು ದಪ್ಪನೂ ಇಲ್ಲ. ಈ ಥರ ಉಂಡೆ ಮಾಡ್ಕೊಂಡು ನೀಟಾಗಿ ಎಲ್ಲ ಮಾಡಿ ಇಟ್ಕೊಳ್ಳೋಣ. ಇವಾಗ ಅರ್ಧ ಕೆ ಜಿ ಚಿಕನಲ್ಲಿ ಏನಿಲ್ಲ ಅಂತಂದ್ರೂ ಒಂದು 10ರಿಂದ 12 ಉಂಡೆ ಆಗಿತ್ತು. ಅಂದರೆ ಇನ್ನೂ ಸಣ್ಣ ಮಾಡಿದ್ರೆ ಇನ್ನೂ ಜಾಸ್ತಿ ಆಯ್ತವೆ, ಇನ್ನೂ ದಪ್ಪ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಕಡಿಮೆ ಆಗ್ಬೋದು. ಒಟ್ಟಿನಲ್ಲಿ 10 ಮೇಲೆ ಉಂಡೆ ಆಗೋದಂತೂ ಗ್ಯಾರಂಟಿ. ನೋಡಿ ನಾನು ಇಷ್ಟಪ್ಪ ಕಟ್ಟಿದೆ. ತುಂಬ ಚೆನ್ನಾಗಿತ್ತು. ಮುದ್ದೆಗೆ, ಪೂರಿ, ಚಪಾತಿ, ದೋಸೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೀವು. ನೋಡಿ ಇದು ಚೆನ್ನಾಗಿ ಆಲ್ರೆಡಿ ಕುದೀತೈತೆ. ಇವಾಗ ನಾನು ಇನ್ನೊಂದು ಕಡೆ ಬಾಣಲೆನೋ ಇಲ್ಲ ಪಾತ್ರೆನೋ ಏನು ಬೇಕಾದ್ರೂ ತೊಗೊಳ್ರಿ. ಅದಕ್ಕೆ ಇವಾಗ ಫಸ್ಟು ಅದು ಕಾಯ್ದಾದ್ಮೇಲೆ ನಾವೇನು ಉಂಡೆ ಕಟ್ಕೊಂಡಿರ್ತೀವಲ್ಲ ಎಲ್ಲ ಜೋಡಿಸೋಣ. ಫಸ್ಟು ಫುಲ್ ಎಲ್ಲವುದನ್ನು ಜೋಡಿಸಿ ಆಮೇಲೆ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಉದುರಿಸೋಣ. ಕೊತ್ತಂಬರಿ ಉದುರಿಸ್ಬಿಟ್ಟು ಅದ್ರ ಮೇಲೆ ಎಣ್ಣೆ ಹಾಕೋಣ, ಆಯಿತಾ. ಯಾಕೆಂದರೆ ತಳ ಕಚ್ಕೋಬಾರ್ದು. ಎಣ್ಣೆಲೇ ಅದು ಸ್ವಲ್ಪ ತಳ ಇದಾಗೋವರೆಗೂ ಅದಕ್ಕೆ ಆಗಬೇಕು. ಎಣ್ಣೆ ಇವಾಗ ಹಾಕೋಣ. ಎಣ್ಣೆ ಒಂದು 4-5 ಸ್ಪೂನ್ ಹಾಕಿದ್ದೀನಿ. ಅದು ಚೆನ್ನಾಗಿ ಕುದೀತೈತೆ. ಅದು ಅಂದರೆ ಅದು ನೀರು ಬಿಟ್ಕೊಂಡಿರುತ್ತೆ. ಚಿಕನ್ ಫಸ್ಟ್ ಆಫ್ ಆಲ್ ನೀರು ಬಿಟ್ಕೊಳ್ಳುತ್ತೆ. ಅದಕ್ಕೆ ಎಣ್ಣೆನೂ ಹಾಕಿರೋದ್ರಿಂದ ಅದು ಕೆಳಗಡೆ ಫುಲ್ ಎಲ್ಲ ಬಾಯ್ಲ್ ಆಗಬೇಕು. ಸ್ವಲ್ಪ ಬೆಂದಾದಮೇಲೆ ಅದಕ್ಕೆ ಕಚ್ಕೊಳ್ಳಲ್ಲ, ಬಿಡುತ್ತೆ ಅದು. ಆವಾಗ ನೀವೇನು ಮಾಡಿ ಸ್ವಲ್ಪ ನೀರು ಹಾಕಿ ಅದಕ್ಕೆ, ಅಂದರೆ ಆ ಉಂಡೆ ಮುಳುಗೋವಷ್ಟು ಅಂತಂದ್ಬಿಟ್ಟು ಜಾಸ್ತಿನೂ ಬೇಡ ಕಡಿಮೆನೂ ಬೇಡ, ಉಂಡೆ ಮುಳುಗೋವಷ್ಟು ನೀರು ಹಾಕಿದ್ರೆ ಸಾಕು. ನೋಡಿ ಇಷ್ಟು ನೀರು ಹಾಕೋಣ. ನೀರು ಹಾಕಾದ್ಮೇಲೆ ನೀವು ಅದಕ್ಕೆ ತಿರುಗಿಸೋದು ಇದು ಏನೇನು ಮಾಡೋಕ್ಕೆ ಹೋಗ್ಬಿಡ್ರಿ, ಬಿಟ್ಬಿಟ್ರೆ ಅದನ್ನು ಒಂದು 10 ನಿಮಿಷ ಹಾಗೆ ಅದು ಬೇಯಲಿ. ನೀವು ಬಿಟ್ಬಿಟ್ರೆ ನಿಮ್ಮ ಪಡೆಗೆ ನೀವು. ಆಮೇಲೆ ನೀವು ಅದ್ರ ಜೊತೆಗೆ ನಾವೇನು ಕೈಮಾದು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ತಿರುಗಿಸಿ ಅವಾಗ ಏನು ಬೇಕಾದ್ರೂ ಮಾಡಿ. ಯಾಕೆಂದರೆ ಉಂಡೆ ಬೆಂದಿರೋದ್ರಿಂದ ನೋಡಿ ಆಲ್ರೆಡಿ ಉಂಡೆ ಬೆಂದಿರೋದ್ರಿಂದ ನೀವು ಏನೇ ತಿರುಗಿಸಿದ್ರು ಹೆಂಗೆ ಇದು ಮಾಡಿದ್ರು ಅದು ಒಡೆಯಲ್ಲ. ನಿಜವಾಗ್ಲೂ ಅದು ಒಡೆಯಲ್ಲ. ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ಇವಷ್ಟು ನಾನು ಅವಾಗೆಲ್ಲ ಕಡಲೆ ಹಾಕಿ ಮಾಡ್ತಿದ್ದೆ. ಇದು ನಮ್ಮಪ್ಪ ಹೇಳ್ಕೊಟ್ಟಿದ್ದು. ಇವಾಗ ಕಡಲೆ ಗಿಡಲೆ ಏನೂ ಹಾಕಿಲ್ಲ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಇವಾಗ ನಾವೇನು ಮಸಾಲೆ ಅವಾಗಲೇ ಬೇಯಕ್ಕಿಟ್ಟಿದ್ವಲ್ಲ ಪೀಸ್ ಹಾಕಿ ಅದನ್ನು ಇದ್ರೊಳಗಡೆ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಬೇಕು. ಇವಾಗ ಇದ್ರ ಜೊತೆ ಅದು ಕ್ಲೀನಾಗಿ ಬೇಯಬೇಕು, ಉಪ್ಪು ಖಾರ ಚೆನ್ನಾಗಿ ಹಿಡಿಬೇಕು. ಇದನ್ನು ಚೆನ್ನಾಗಿ ಕುದಿಸಿ ಬೇಯಿಸೋಣ ಚೆನ್ನಾಗಿ. ಅಷ್ಟೊತ್ತಿಗೆ ನೀವು ಪೂರಿನೋ ಚಪಾತಿನೋ ದೋಸೆನೋ ಮುದ್ದೆನೋ ಏನು ಬೇಕಾದ್ರೂ ರೆಡಿ ಮಾಡ್ಕೊಳ್ರಿ. ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆ ಎಲ್ಲ. ನೋಡಿ ಆಲ್ಮೋಸ್ಟ್ ಎಲ್ಲ ಬೆಂದಿದೆ. ಯಾಕೆಂದರೆ ಎಣ್ಣೆ ಬಿಟ್ಕೊಂತು ಅಂತಂದರೆ ಅದು ಬೇಯಿತು ಅಂತ. ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಆಮೇಲೆ ಉಂಡೆನೂ ಅಷ್ಟೇ ಒಂದು ಉಂಡೆ ಒಡೆದಿರಲಿಲ್ಲ, ಕಚ್ಕೊಂಡು ಇರಲಿಲ್ಲ. ಅಷ್ಟು ಚೆನ್ನಾಗಿ ಉಂಡೆಗಳು ಬಂದಿತ್ತು. ನೋಡಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಿಡಿದಿತ್ತು. ಅದು ತಿಂದ ತಕ್ಷಣ ಇವಾಗ ಕಡಲೆ ಅದು ಮೊಟ್ಟೆ ಎಲ್ಲ ಹಾಕಿದರೆ ಅದು ಅಂದರೆ ಸ್ಮೆಲ್ಲು ಅಷ್ಟು ಇರ್ತಿರ್ಲಿಲ್ಲ. ಇದು ಬರೀ ಚಿಕನ್ನು ಬರೀ ಮಸಾಲೆಲ್ಲೇ ತಾನೇ. ತಿಂದಾದ್ಮೇಲೂ ಅದು ಸ್ಮೆಲ್ಲು ಘಮ ಹಂಗೆ ಇತ್ತು ಕೈಯಲ್ಲಿ. ಇವಾಗ ಅದ್ರ ಜೊತೆಗೆ ನಾನು ಬಿಸಿ ಬಿಸಿ ಮುದ್ದೆ ಮಾಡಿದ್ದೀನಿ. ಇವಾಗ ಸರ್ವ್ ಮಾಡೋಣ. ಯಾಕೆಂದರೆ ಸಾರು ಆಲ್ಮೋಸ್ಟ್ ಆಗಿದೆ. ಮುದ್ದೆನೂ ಮಾಡಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಣ. ಇವಾಗ ನಾನು ಈರುಳ್ಳಿ ಮತ್ತು ಸೌತೆಕಾಯಿ ನೆಂಚಕ್ಕೆ ಸೈಡಿಗೆ ಇಟ್ಟಿದ್ದೀನಿ. ಬಿಸಿ ಬಿಸಿ ಮುದ್ದೆ ಇಟ್ಟಿದ್ದೀನಿ. ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಅಂತೂ ಹಾಕಿ. ಈ ಸಲ ಒಂದು ಸಲ ಟ್ರೈ ಮಾಡಿ. ಯಾಕೆಂದರೆ ಇದು ಮೊಟ್ಟೆ ಗಿಟ್ಟೆ ಏನೂ ಹಾಕಿಲ್ವಲ್ಲ, ಅದಕ್ಕೋಸ್ಕರ ಹೇಳ್ತಿರೋದು. ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಎಲ್ರಿಗೂ ನಮಸ್ಕಾರ.